ಏನ್ ಬೇಡ, ನೀವು ಅದಕ್ಕೆ ನಾ ಏನ್ ಹೇಳಿದೆ, ನೀವು ಅಲ್ಲಿ ಹೋದಾಗ ಹೊರಗಿನಿಂದ ಎಂಟೈರ್ ವಿಡಿಯೋಗ್ರಾಫ್ ಮಾಡಿಬಿಡಿ. ಅವಾಗ ಯಾರು ಹೆಂಗ್ ನಡ್ಕೋತಾರೆ ಅಂತ ಗೊತ್ತಾಗಿ ಹೋಗ್ತದೆ. ಕಿಂಗ್ ಸೊಲೋಮನ್ ಕತೆ ಗೊತ್ತಿದೆಯಲ್ಲ, ಮಗು ನಂದು ಅವ್ರದ್ದು ಅಂತ ನಡೆಯುವಾಗ ಸೊಲೋಮನ್ ಹೇಳ್ತಾನೆ, ಆಯ್ತು ಮಗುನ 2 ಭಾಗ ಮಾಡಿ, ಒಂದು ಭಾಗ ನೀ ಇಟ್ಕೋ, ಒಂದು ಭಾಗ ನಾ ಇಟ್ಕೋತೀನಿ, ಅವಳು ಇಟ್ಕೊಳ್ಳಿ. ಅವಾಗ ನಿಜವಾದ ತಾಯಿ ಇದ್ದವಳು, ಆ ರೀತಿ ಮಾಡೋದು ಬೇಡ, ಮಗುನ ಅವಳ ಹತ್ತಿ ಬಿಟ್ಬಿಡ್ರಿ ಅಂತ. ಹಂಗಾಗಿ ಮಗುಗೆ ಅನ್ಯಾಯ ಆಗೋದು ಬೇಡ. ಇಲ್ಲಿ ನಿಮ್ ಲೈಫ್ ನಲ್ಲಿ ಆಗಿದ್ದು ಆ ಮಗುವಿನ ಜೀವನದಲ್ಲಿ ಅದು ಮತ್ತೆ ಜರಾಕ್ಸ್ ಆಗ್ಬಾರ್ದು. ಆ ಎಪಿಸೋಡ್ ಚೈಲ್ಡ್ ಮಗುನ್ ನೋಡ್ಕೊಳ್ಳಿಕ್ಕೆ ಅದೊಂದು ದೊಡ್ಡ ಕೆಲಸ. ಅದು ನಾವು ನೋಡ್ಕೋತೆ ಕೊಟ್ಬಿಡಿ ಅನ್ನೋದು ಆನ್ಸರ್ ಆಗಲ್ಲ. ಅದಕ್ಕೆ ಭಾಳ ತಲೆ ಕೆಡ್ಸೋಬಾರ್ದು. ನೀವು ಹೋಗಿ ಅವ್ರ ಮನೆಗೆ ಹೋಗಿ ಒಂದು 15 ನಿಮಿಷ ಅರ್ಧ ಗಂಟೆ ಕುತ್ಕೊಳ್ಳಿ, ಆಯ್ತಾ? ಕುತ್ಕೊಂಡು ಮಾತಾಡಿ, ಮಗುನ್ ಕರ್ಕೊಂಡು ಹೋಗ್ರಿ, ಮತ್ತೆ ಮಗುನ್ ಕರ್ಕೊಂಡ್ ಬಿಡಿ. ಅವ್ರು ತಪ್ಪು ನಡ್ಕೊಂಡ್ರು ಅಂದ್ರೆ ಇದು ಮಾಡೋ ಅಗತ್ಯ ಬೀಳೋದಿಲ್ಲ. ಬಟ್ ರೆಕಾರ್ಡ್ ಎವ್ರಿಥಿಂಗ್, ಹೌ ವಿಲ್ ನೋ ಶಿ ಡಿಡ್ ನಾಟ್ ಟ್ರೀಟ್ ಅಸ್ ವೆಲ್ ಅಂತ ನೀವ್ ಹೇಳ್ತೀವಿ. ಐ ವಾಂಟ್ ಹಿಮ್, ಹಿ ಇಸ್ ಮೈ ಹಸ್ಬೆಂಡ್ ಅಂತ ಅವ್ರು ಹೇಳ್ತಾರೆ. ನಾವ್ ಹೆಂಗಪ್ಪ ಡಿಸೈಡ್ ಮಾಡೋದು? ತಾಯಿ ಜೊತೆ ಮಗು ಇದ್ದಂಗೆ ಬೇರೆ ಜೊತೆ ಇರಲ್ಲ. ಅವಾಗೂ ಹಂಗೆ ಯಾವುದೇ ನೀವು ಅಪ್ಪ ಅಮ್ಮ ಇಲೆಕ್ಷನ್ ನಿಂತರು ಅಂದ್ರೆ ಅಮ್ಮಗೆ ಹಾಕೋದು ನಾವು ಓಟನ್ನ. ಬೈ ನೇಚರ್ ಹಂಗಿರ್ತದೆ, ಅಷ್ಟೊಂದು ಅಟ್ಯಾಚ್ ಇರ್ತಾರೆ ಅವ್ರು. ಹಂಗಾಗಿ ಮಗುಗೂ ಕೊಡಿ. ಅದರಲ್ಲಿ ಅಪಾರ್ಟ್ ಫ್ರಮ್ ದಿ ಸ್ಕೂಲ್ ಫೀಸ್ ಅಂಡ್ ಅದರ್ ಥಿಂಗ್ಸ್, ಪೇ ಸಮ್ ರೀಸನೇಬಲ್ ಅಮೌಂಟ್ ಫಾರ್ ದಿ maintenance of the child also. You have also affection for the child. How to be good married couple ಅನ್ಕೊಂಡು ಒಂದು ಬುಕ್ ಇದೆ. ಅದ್ರ ಕೆಳಗಡೆ ಬರ್ದಾರೆ, ದಿಸ್ ಬುಕ್ ಈಸ್ ನಾಟ್ ಮೆಂಟ್ ಫಾರ್ ಇಂಡಿಯನ್ಸ್ ಅಂಡ್ ಚೈನೀಸ್ ಅಂತ. ಅವ್ರಿಬ್ಬರಿಗೂ ಅಲ್ಲ, ಇದು ಬೇರೆಯವರಿಗೆ ಅಂತ. ಅಂದ್ರೆ ಬೈ ಕಲ್ಚರ್ ಹಂಗಿದೆ ನಮ್ದು. ಹಾಗಾಗಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಬರೀ ಎಸ್ಟೇಂಜ್ಮೆಂಟ್ ಹಿಂಗೆ ಇರಲ್ಲ. ಏನೇನೋ ಕಾರಣಕ್ಕೂ ಒಂದ್ಸರಿ ಮನಸ್ಸಿನಲ್ಲಿ ನಮಗೆ ಸಿಟ್ಟು ಬರ್ತದೆ, ಒಂದೊಂದ್ಸರಿ ದ್ವೇಷ ಹುಡುಕ್ತದೆ. ಬಟ್ ಅವೆಲ್ಲ ಕರಗ್ತಾವ್ ಅಲ್ವಾ? ನಾವೇ ಕರಿಗೆ ಹೋಗ್ತೇವಿ ಕಾಲ ಗರ್ಭದಲ್ಲಿ ಒಂದ್ಸಾರಿ. ಅದನ್ನು ಕಣ್ಣು ಮುಂದೆ ಇಟ್ಕೋಬೇಕು. ನಾವೆಲ್ಲರೂ ಕಾಲ ಗರ್ಭದಲ್ಲಿ ಮುಗಿಯುವಂಥವ್ರು. ಅದನ್ನು ಗಣನೆಗೆ ತಗೊಂಡು ಇದೇ ರೀತಿ ಇರಲ್ಲ, ಎಲ್ಲ ಏನೇನೋ ಬದಲಾವಣೆ ಆಗ್ತಿರ್ತದೆ. ಹೌದಾ? ಅದಕ್ಕೆ ಯಾಕೆ ಬಿಡಿ, ಕೇಳಿ. ಈಗ ಮಗು ಹಂಗೆ ಇರ್ಲಿ, ಇವ್ರ ಮನೆಗೆ ಹೋಗಿ ಮಗುನ ಕರ್ಕೊಂಡು ಹೋಗ್ಲಿ, ಆಯ್ತಾ? ಮನೆಗೆ ಹೋದ್ಮೇಲೆ ಒಳಗ್ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ. ಇದು ನಮ್ಮ ಕಲ್ಚರ್. ಇದು ಚೈಲ್ಡ್ ಮಗುನ್ ನೋಡ್ಕೊಳ್ಳಿಕ್ಕೆ ಅದೊಂದು ದೊಡ್ಡ ಕೆಲಸ. ಅದು ನಾವು ನೋಡ್ಕೋತೆ ಕೊಟ್ಬಿಡಿ ಅನ್ನೋದು ಆನ್ಸರ್ ಆಗಲ್ಲ. ತಾಯಿ ಜೊತೆ ಮಗು ಇದ್ದಂಗೆ ಬೇರೆ ಜೊತೆ ಇರಲ್ಲ. ಅವಾಗೂ ಹಂಗೆ ಸ್ಕೂಲ್ ಫೀಸ್, ಎಂಟೈರ್ ಸ್ಕೂಲ್ ಫೀಸ್ ಅದು ಕೊಡಿ. ಪ್ಲಸ್ ಆ ಮಗುನ ಸಾಕಿ ಸಲಹು ಮಾಡ್ಲಿಕ್ಕೆ ಸ್ವಲ್ಪ ಅಮೌಂಟ್ ಹ್ಯಾಸ್ ಟು ಬಿ ಕೊಡ್ಬೇಕಲ್ಲ ಅವರು. ಅದು ಲಾಸ್ಟ್ ಮಂತ್ ಒಂದು, ಈ ಮಂತ್ ಅದು ಕೊಟ್ಟಿಲ್ಲ ಸಾಹೇಬ್. ಪ್ರೀವಿಯಸ್ ಮಂತ್ ಲಾರ್ಡ್ಶಿಪ್ ವಾಸ್ ಪ್ಲೀಸ್ ಟು ಕೊಡ್ತೀವಿ ಅಂತ ಹೇಳಿ. ಪ್ಲೀಸ್, ಅದು ಅಪಲೆಂಟ್ ವಾಸ್ ಹಿಯರ್ ನಾ, ಹಿ ಸೆಡ್ ಐ ಆಮ್ ಗಿವಿಂಗ್ ಅಂತ ಅನ್ಕೊಂಡು ಹೇಳಿದಾರೆ ಅವರು. ಮತ್ತೆ ಅದಕ್ಕೆಲ್ಲ ಆರ್ಡರ್ಸ್ ಎಲ್ಲ ಯಾಕೆ? My only request is, since he kindly consider the child's maintenance is not paid. Child's ಎಷ್ಟಿದೆ? A child is going to ಸ್ಕೂಲ್ ಫೀಸ್, ಎಂಟೈರ್ ಸ್ಕೂಲ್ ಫೀಸ್ ಅದು ಕೊಡಿ. ಪ್ಲಸ್ ಆ ಮಗುನ ಸಾಕಿ ಸಲಹು ಮಾಡ್ಲಿಕ್ಕೆ ಸ್ವಲ್ಪ ಅಮೌಂಟ್ ಹ್ಯಾಸ್ ಟು ಬಿ. ಕೊಟ್ಟವ್ರು ಎಷ್ಟು ಆರ್ಡರ್ ಮಾಡ್ಯಾರ? 15 ಮಗು ಕೊಟ್ಟಿಲ್ಲ ಸಾಹೇಬ್. ಕರೀರಿ ಅಪಲೆಂಟ್, ಕರೀರಿ ಸರ್. ಅಪಲೆಂಟ್ ಸಂಜಯ್ 15 ಕೊಟ್ಟಾರ ಸರ್. 15,000 ಮಗುಗೆ ಏನ್ ಕೊಡ್ತಾ ಇದ್ದೀರಾ? 20,000 per month, but last hearing they withdrawn the case. ಏನ್ ಇಷ್ಟ ಸ್ಮಾಲ್ ಥಿಂಗ್ to take care of all the expenses. ಕರೆಕ್ಟ್ ಮಾಡ್ರೆ. ಈಗ ಲೇಡಿಗೆ 15,000 ರೂಪಾಯಿ ಇದು ಇದೆ ಮೇಂಟೆನೆನ್ಸ್. ಮಗುನು ಸಹಿತ ಅವಳ ಜೊತೆ ಇದೆ. ಮಗುಗೂ ನೋಡ್ಕೊಳ್ಳಿ ಕೊಡ್ಬೇಕಾಗ್ತದೆ ಅಮೌಂಟ್. ಮಗು ನಮಗ್ ಕೊಟ್ಟು ಬಿಡ್ರಿ ಅನ್ನೋದು ಆನ್ಸರ್ ಆಗಲ್ಲ, ಕಮೋಡಿಟಿ ಅಲ್ಲ. She was earning even now. It's all right. Family matter nalli the power of the court to treat a family cause is coextensive with the requirement. Whatever order, including arrest, detention, everything. That's how law has been structured now. Where is the material to show? They left it. Torsi ಏನು ಕೊಟ್ಟಿ ಫೈಲ್ ಇಲ್ಲ ನೋ. ಆಗಾಗ ನಾವಿಬ್ರು ಈಗ ಚೇಂಬರ್ ಪ್ರೊಸೀಡಿಂಗ್ಸ್ ಹೋಲ್ಡ್ ಮಾಡಿದ್ವಿ. ಬೋತ್ ಅಪಿಯರ್ ಟು ಬಿ ರೀಸನೇಬಲ್. ಅವ್ರ ಕೇಸ್ನಲ್ಲಿ ಎಂತಾದ್ರೂ ರಿಫ್ಲೆಕ್ಟ್ ಆಗಿ. We spoke to them for a long time, to each of them. They appear to be, there are many gentle elements in their personalities. The cases highlight only the other elements. They also may be there, though not to that extent they are pleaded. Now,
ಲೆಟ್ ಹಿಮ್ ಫಾರ್ ದ ಟೈಮ್ ಬೀಯಿಂಗ್ ಕಾಯ್ಕೊಂಡ್ಬಿಟ್ರೆ ಬಿಡಿ ಕೇಳಿ. ಈಗ ಮಗು ಅವ್ರಿಗೇನು ವೆಜಿಟೇಷನ್ ರೈಟ್ಸ್ ಏನ್ ಮಾಡಿದೇವಲ್ಲ, ಆ ರೈಟ್ಸ್ ಹಂಗೆ ಇರ್ಲಿ. ಇವರು ಮನೆಗೆ ಹೋಗಿ ಮಗುನ ಕರ್ಕೊಂಡು ಹೋಗ್ಲಿ, ಆಯ್ತಾ? ಮನೆಗೆ ಹೋದ್ಮೇಲೆ ಒಳಗ್ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ. ಇದು ನಮ್ಮ ಕಲ್ಚರ್. ಇದು ಏನ್ ಬೇಡ, ನೀವು ಅದಕ್ಕೆ ನಾ ಏನ್ ಹೇಳಿದೆ, ನೀವು ಅಲ್ಲಿ ಹೋದಾಗ ಹೊರಗಿನಿಂದ ಎಂಟೈರ್ ವಿಡಿಯೋಗ್ರಾಫ್ ಮಾಡಿಬಿಡಿ. ಅವಾಗ ಯಾರು ಹೆಂಗ್ ನಡ್ಕೋತಾರೆ ಅಂತ ಗೊತ್ತಾಗಿ ಹೋಗ್ತದೆ. ಹಾ, ಈಗ ಮಾಡಿ ಇದು ಬಿಡಿ, ಅದು ಈಗ ಮಾಡ್ಕೊಳ್ಳಿ. ಇನ್ಮೇಲೆ ವಿಡಿಯೋಗ್ರಾಫ್ ನಲ್ಲಿ ಯಾರು ತಪ್ಪು ನಡ್ಕೋತಾರಲ್ಲ ಅವರಿಗೆ ಈ ನಮ್ದು ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗ್ತದೆ ಕೇಸ್ನಲ್ಲಿ. ಗೊತ್ತಾಯ್ತಾ? ನೀವು ಅಲ್ಲಿ ಹೋಗ್ರಿ, ಮಗುನ್ ಕರ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಈಗ ಲೇಡಿ ಇಸ್ ರಿಸೈಡಿಂಗ್ ವಿತ್ ಹರ್ ಪೇರೆಂಟ್ಸ್ ಅಪ್ಸ್ಟೇರ್ಸ್ ನಲ್ಲಿ. ಓಕೆ, ಪೇರೆಂಟ್ಸ್ ಆರ್ ದಿಸ್ ಒನ್. You let your client go there. Okay, take the child, speak to the lady. After all, she is an estranged spouse. Both are estranged spouses, not enemies. Many estrangements happen between lawyers, judges inter se. Estrange, that's how life is. ಅದಕ್ಕೆ ಭಾಳ ತಲೆ ಕೆಡ್ಸೋಬಾರ್ದು. ನೀವು ಹೋಗಿ ಅವ್ರ ಮನೆಗೆ ಹೋಗಿ ಒಂದು 15 ನಿಮಿಷ, ಅರ್ಧ ಗಂಟೆ ಕುತ್ಕೊಳ್ಳಿ, ಆಯ್ತಾ? ಕುತ್ಕೊಂಡು ಮಾತಾಡಿ, ಮಗುನ್ ಕರ್ಕೊಂಡು ಹೋಗ್ರಿ, ಮತ್ತೆ ಮಗುನ್ ಕರ್ಕೊಂಡ್ಬಂದು ಬಿಡಿ. ಅವ್ರು ತಪ್ಪು ನಡ್ಕೊಂಡ್ರು ಅಂದ್ರೆ ಇದು ಮಾಡೋ ಅಗತ್ಯ ಬೀಳೋದೇ ಇಲ್ಲ. ಬಟ್ ರೆಕಾರ್ಡ್ ಎವ್ರಿಥಿಂಗ್. ಹೌ ವಿಲ್ ನೋ ಶಿ ಡಿಡ್ ನಾಟ್ ಟ್ರೀಟ್ ಅಸ್ ವೆಲ್ ಅಂತ ನೀವು ಹೇಳ್ತೀವಿ. ಐ ವಾಂಟ್ ಹಿಮ್, ಹಿ ಇಸ್ ಮೈ ಹಸ್ಬೆಂಡ್ ಅಂತ ಅವ್ರು ಹೇಳ್ತಾರೆ. ನಾವ್ ಹೆಂಗಪ್ಪ ಡಿಸೈಡ್ ಮಾಡೋದು? Anyway, both are attached to the child. One happy thing is he also wants the child, she also wants to retain the child. But unfortunately, ಈ ಕಿಂಗ್ ಸೊಲೊಮನ್ ಕತೆ ಗೊತ್ತಿದೆಯಲ್ಲ, ಮಗು ನಂದು ಅವ್ರದ್ದು ಅಂತ ನಡೆಯುವಾಗ ಸೊಲೊಮನ್ ಹೇಳ್ತಾನೆ, ಆಯ್ತು ಮಗುನ 2 ಭಾಗ ಮಾಡಿ, ಒಂದು ಭಾಗ ನೀ ಇಟ್ಕೋ, ಒಂದು ಭಾಗ ನಾ ಇಟ್ಕೋತೀನಿ, ಅವಳು ಇಟ್ಕೊಳ್ಳಿ. ಅವಾಗ ನಿಜವಾದ ತಾಯಿ ಇದ್ದವಳು, ಆ ರೀತಿ ಮಾಡೋದು ಬೇಡ, ಮಗುನ ಅವಳ ಹತ್ತಿ ಬಿಟ್ಬಿಡ್ರಿ ಅಂತ. ಹೌದಾ? ದೇರ್ ಇಸ್ ಸಮ್ ವಿಸ್ಡಮ್ ಇನ್ ದಟ್. ಮಗುನ್ ನೀವು ಬೆಳೆಸ್ಬೇಕು. ಮಗುನ ಸರಿಯಾಗಿ ಬೆಳೆಸ್ಬೇಕು ಅಂದ್ರೆ ತಂದೆ ತಾಯಿ ಇಬ್ರು ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಬೇಕು. ಅನೇಕ ವಿಷಯಗಳನ್ನ ಮಗು ತಂದೆಯಿಂದ ಡ್ರಾ ಮಾಡ್ತದೆ, ಕೆಲವೊಂದು ತಾಯಿಯಿಂದ ಡ್ರಾ ಮಾಡ್ತದೆ. ಹಂಗೆ ಹೇಳ್ತಾರೆ ಎಲ್ಲ ಚೈಲ್ಡ್ ಸೈಕಿಯಾಟ್ರಿಸ್ಟ್, ಎಸ್ಪೆಷಲಿ ಸೈಕಿಯಾಟ್ರಿಸ್ಟ್ ಲೈಕ್ ಸಿಗ್ಮಂಡ್ ಫ್ರಾಯ್ಡ್, ಸಬೀನಾ ಸ್ಪಿಲ್ರೀನ್, ಕಾರ್ಲ್ ಗಸ್ತವ್ ಯುಂಗ್, ಇವರೆಲ್ಲ ಆ ರೀತಿ ಹೇಳ್ತಾರೆ ಅಂತ ರೈಟಪ್ ಇದಾವ್. ಹಂಗಾಗಿ ಮಗುಗೆ ಅನ್ಯಾಯ ಆಗೋದು ಬೇಡ. ಇಲ್ಲಿ ನಿಮ್ ಲೈಫ್ ನಲ್ಲಿ ಆಗಿದ್ದು ಆ ಮಗುವಿನ ಜೀವನದಲ್ಲಿ ಅದು ಮತ್ತೆ ಜೆರಾಕ್ಸ್ ಆಗ್ಬಾರ್ದು ಆ ಎಪಿಸೋಡ್, ಅಲ್ವಾ? ಡು ಯು ಅಗ್ರಿ? ಇದು ನಿಜ ಅನಿಸ್ತದ ಹೇಳೋದು? ಆ ರೀತಿ ಆಗೋದು ಬೇಡ. ಮತ್ತೆ ಇಬ್ರು ಎಜುಕೇಟೆಡ್ ಇದ್ದಾರೆ, ಕಲ್ಚರ್ಡ್ ಇದ್ದಾರೆ. ಏನೋ ಕಾರಣಕ್ಕೆ ಒಂದು ಎಸ್ಟ್ರೇಂಜ್ಮೆಂಟ್ ಆಗ್ತದೆ, ಅದು ಅಷ್ಟು ತಲೆ ಕೆಡ್ಸಬಾರ್ದು. ಕರೆಕ್ಟ್, ನಾ ಅದಕ್ಕೆ ಮಾತಾಡಿದ್ವಿ. ವಿ ಗ್ಯಾದರ್ಡ್ ಗುಡ್ ಇಂಪ್ರೆಷನ್ ಅಬೌಟ್ both of them. We talked to child also. We gave few chocolates. Child happily took that. Is it not? She is nodding now. Therefore, let the interaction begin. We will have some more inputs thereafter. Depending upon that, we can shape our proceedings. You go there. He should be treated with due respect, if not affection. He should be treated that way. His husband. Nodi, when Rama went to forest, Sita followed his footsteps. Even Lakshmana's wife Urmila said, I also want to come. But Lakshmana did not permit. Therefore, she stayed back. That's how our culture is. How to be good married couple ಅನ್ಕೊಂಡು ಒಂದು ಬುಕ್ ಇದೆ. ಅದ್ರ ಕೆಳಗಡೆ ಬರ್ದಾರೆ, ದಿಸ್ ಬುಕ್ ಈಸ್ ನಾಟ್ ಮೆಂಟ್ ಫಾರ್ ಇಂಡಿಯನ್ಸ್ ಅಂಡ್ ಚೈನೀಸ್ ಅಂತ. ಅವ್ರಿಬ್ಬರಿಗೂ ಅಲ್ಲ, ಇದು ಬೇರೆಯವರಿಗೆ ಅಂತ. ಅಂದ್ರೆ ಬೈ ಕಲ್ಚರ್ ಹಂಗಿದೆ ನಮ್ದು. ಹಾಗಾಗಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಬರೀ ಎಸ್ಟ್ರೇಂಜ್ಮೆಂಟ್ ಹಿಂಗೆ ಇರಲ್ಲ. ಏನೇನೋ ಕಾರಣಕ್ಕೂ ಒಂದ್ಸರಿ ಮನಸ್ಸಿನಲ್ಲಿ ನಮಗೆ ಸಿಟ್ಟು ಬರ್ತದೆ, ಒಂದೊಂದ್ಸರಿ ದ್ವೇಷ ಹುಡುಕ್ತದೆ. ಬಟ್ ಅವೆಲ್ಲ ಕರಗ್ತಾವ್ ಅಲ್ವಾ? ನಾವೇ ಕರಿಗೆ ಹೋಗ್ತೇವಿ ಕಾಲ ಗರ್ಭದಲ್ಲಿ ಒಂದ್ಸಾರಿ. ಅದನ್ನು ಕಣ್ಣು ಮುಂದೆ ಇಟ್ಕೋಬೇಕು. ನಾವೆಲ್ಲರೂ ಕಾಲ ಗರ್ಭದಲ್ಲಿ ಮುಗಿಯುವಂಥವ್ರು. ಅದನ್ನು ಗಣನೆಗೆ ತಗೊಂಡು ಇದೇ ರೀತಿ ಇರಲ್ಲ, ಎಲ್ಲ ಏನೇನೋ ಬದಲಾವಣೆ ಆಗ್ತಿರ್ತದೆ. ಹೌದಾ? ಅದಕ್ಕೆ ಅವರು ಒಪ್ಪಿದ್ದಾರೆ, ಹೋಗ್ಲಿ. ಅಲ್ಲಿ ಬಂದಾಗ ಗೌರವದಿಂದ ನಡ್ಸ್ಕೊಳ್ಬೇಕು. ಆ ಅಶ್ಯೂರೆನ್ಸ್ ಮೇಲೆ ಕಳಿಸ್ತಾ ಇದ್ದೀವಿ. ಯು ವಿಲ್ ಕಮ್ ದೇರ್ ಆಸ್ ಅವರ್ ಅಂಬಾಸಡರ್ ಟು ಯುವರ್ ಹೌಸ್. ಓಕೆ, ಜೊತೆಗೆ ಹೋಗ್ಬೇಕು. ಮತ್ ನಂತರ ಪೇರೆಂಟ್ಸ್ ಮೀಟಿಂಗಿಗೆ ತಿಳಿಸ್ಬೇಕು. ಇಬ್ರು ಒಂದು ಕೈ ಮಗುನ್ ನೀವ್ ಹಿಡ್ಕೋಬೇಕು, ಒಂದ್ ಕೈ ಅವ್ರ ಹಿಡ್ಕೋಬೇಕು, ಜೊತೆಗೆ ಹೋಗ್ಬೇಕು.
ಅದು ಇಂಪಾರ್ಟೆಂಟ್ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಿ ಕೆನಾಟ್ ಮೋರ್ ಡೆಲಿಬರೇಟ್ ಬಿಕಾಸ್ ಆಫ್ ದಿ ಫೋರಮ್. ಓಕೆ, ಆ ರೀತಿ ಹೋಗ್ಕೊಂಡು ಬರ್ರಿ. ಹೇಳಿ ಯಾವತ್ ಬೇಕಾದ್ರೆ ಹಿ ಕ್ಯಾನ್ ಸ್ಪೀಕ್ ಟು ಹರ್ ಅಂಡ್ ಶಿ ಕ್ಯಾನ್ ಸ್ಪೀಕ್ ಟು ಹಿಮ್. ವೈ ಕೋರ್ಟ್ ಈಸ್ ನೆಸರಿ? ಆಲ್ ರೈಟ್, ಯಾವ ಸಂಡೇ ಬೇಕು ಹೇಳಿ. ಮೇಡಮ್, ಆಲ್ಟರ್ನೇಟಿವ್ ಸಂಡೇ ಕಳಿಸಿ. ನಿಮ್ಮ ಮನೆಗೆ ಬರ್ತಾರೆ ಅವರು, ಅವ್ರಿಗೆ ಕೂಡಿಸ್ಕೊಂಡು ಒಂದು ಕಪ್ ಟೀ ಕಾಫಿ ಏನಾದ್ರು ಕೊಟ್ಟು ಗೌರವಯುತವಾಗಿ ಮಗುನ ಕಳಿಸಿ. ಯಾವುದು ಇಶ್ಯೂ ಜನರೇಟ್ ಆಗ್ಬಾರ್ದು. ತುಂಬಾ ಜನ ನೋಡ್ತಿರ್ತಾರೆ ನಮ್ನೆಲ್ಲ, ಸ್ವಲ್ಪ ಆ ಕಡೆ ಗಮನ ಇಟ್ಕೋಬೇಕು. ಆಯ್ತಾ? ಕಳಿಸಿ. ಅವ್ರಿಗೆ ಎಷ್ಟೊತ್ತಕ್ಕ ಬೇಕು ಅಂತಾರೆ ಕೊಟ್ಟು ಕಳಿಸಿ ಮಗುನ, ಕಳಿಸಿ. ಏನು ಆರ್ಡರ್ ಬೇಡ, ನೋಡ್ಕೊ. ಇಂಥದ್ರಿಗೆಲ್ಲ ಆರ್ಡರ್ ಮಾಡೋಂಗಿಲ್ಲ. ಅವ್ರು ಇಬ್ರು ಕಲ್ಚರ್ಡ್ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ಇಬ್ರು ಜಗತ್ತನ್ನು ಸಾಕಷ್ಟು ನೋಡಿದ್ದಾರೆ. ಹಂಗಾಗಿ ಏನು ಆರ್ಡರ್ ಬೇಕಿಲ್ಲ. ಇದೆಲ್ಲ ರೆಕಾರ್ಡ್ ಆಗಿರುತ್ತಿಲ್ಲ ಎಲ್ಲ ನಮ್ಮಲ್ಲಿ. ನೀವು ಆ ರೀತಿ ನಡ್ಕೋಬೇಕು. ನೆಕ್ಸ್ಟ್ ಡೇಟಿಗೆ ಏನೋ ಒಂದು ವಿಚಾರ ಮಾಡ್ಕೊಂಡು ಏನಾರ ಮಾಡೋಣ ಅಂತ. So he has to take the child alternative Sunday. ಅಲ್ಲಿ ಬಂದಾಗ ಆರ್ಡರ್ ಹಿಡ್ಕೊಂಡು ಹೋಗ್ಬೇಡಿ, ಆರ್ಡರ್ ಬೇಕಿಲ್ಲ. ನಿಮ್ ಮಗು ಅದು. ಟು ಸಿ ಸನ್ ಆರ್ ಸನ್, ನೋ ಪರ್ಮಿಷನ್ ಈಸ್ ರಿಕ್ವೈರ್ಡ್. Therefore, go there, go with affection, with olive branches. ಹೌದು, ನೀವು ಗೌರವಯುತವಾಗಿ ಪ್ರೀತಿಯಿಂದ ಹೋಗಿ ನಿಂತ್ಕೊಳ್ಳಿ. ಯಾವ ರೀತಿ ಕೆಲಸ ಆಗ್ತದೆ ನೋಡಿ. ಪ್ರೀತಿ ಇಲ್ದಾಗ ನಮಗೆಲ್ಲ ಸಮಸ್ಯೆ. ಪ್ರೀತಿ ಇದ್ದು ಬಿಟ್ರು ಅಂದ್ರೆ ಸಮಸ್ಯೆನೇ ಬರೋದು. Last date of order speaks every day he has to visit. ಅದರ ಬದಲಿ ಈಗ alternative Sunday ಅಂತ ಹೇಳಿ ಆರ್ಡರ್ ಇಲ್ಲ. ಆ ಆರ್ಡರ್ ಇರ್ಲಿ, ಇಬ್ರು ಅವ್ರಿಗೆ ಬಿಡಿ. ಆರ್ಡರ್ ಇಂದ ಹೋಗಲ್ಲ ಲೈಫು. ಪ್ಲೀಸ್, ಜೀವನ ಕೋರ್ಟ್ ಆರ್ಡರ್ ನಿಂದ ನಡೆಯಲ್ಲ. ಜೀವನ ನಡೀಲಿಕ್ಕೆ ಬೇಕಾಗುವಂತದ್ದು ಬೇರೆ ತತ್ವಗಳಿದಾವೆ. ಆ ತತ್ವಗಳ ಕಡೆ ಗಮನ ಕೊಡಿ. ಪ್ಲೀಸ್ ರೈಟ್, ಪ್ಲೀಸ್ ನೋಡ್ಕೊಳ್ಳಿ. ಮೇಂಟೆನೆನ್ಸ್ ಒಂದ್ ಸ್ವಲ್ಪ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕು. ಅದೇನೋ ಮೇಂಟೆನೆನ್ಸ್ ಏನೋ ಚೈಲ್ಡ್ ಸಂಜಯ್, ಅದು ವಾಟ್ ಎವರ್ ಮೇಂಟೆನೆನ್ಸ್ ಈಸ್ ಟು ಬಿ ಪೇಡ್, ಪೇ ದಟ್. ಡ್ಯೂಸ್ ಏನಿದೆ, ಏನ್ ಕೊಡೋದಿದೆ ಕೊಟ್ಟು ಮುಗಿಸ್ರಿ. ಇದೇನು ಪೆಂಡಿಂಗ್ ಇಲ್ಲ. ಇದು ಒಂದ್ ತಿಂಗಳದ ಪೆಂಡಿಂಗ್ ಇದೆ ಸಾಹೇಬ್ರೆ. ಬೇಡ, ಈಗ ಬೇಡ, ಇರಿ. ಸಮ್ ಗುಡ್ ಡೆವಲಪ್ಮೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಪ್ಲೀಸ್ ಇನ್ ದ ಕೋರ್ಟ್ ಹಾಲ್. ಪ್ಲೀಸ್. ಓಕೆ, ಅವರೇ ಹೇಳ್ಯಾರ ಎಂಟೈರ್ ಪೇಮೆಂಟ್ ಮಾಡ್ತೀನಿ ಅಂತ ನಿಮ್ಗೂ ಹೇಳಿದ್ದಾರೆ. ಅದ್ರ ಬಗ್ಗೆ ಆರ್ಡರ್ ಬೇಕಾಗಲ್ಲ. He himself said and we believe you. Copy of the receipt will be provided. ಕೊಡಿ ಪ್ಲೀಸ್. ರಿಸೀಟ್ ಕೊಟ್ಮೇಲೆ ಅವ್ರು ಕೊಡ್ತಾರೆ. ಪ್ಲೀಸ್ ಕೊಡಿ. ಕಾಯಕ್ ಮಟ್ರೆ ಕೊಡಿ. ಆಲ್ ರೈಟ್, that's what. Let there be happy beginning instead of ending. Yes, let there be happy beginning now. Please. All right. Whenever you want, take the child. Send your child. His father, after all, is not enemy. Very good. You go to that place and take the child wherever you want. It's your child, and don't forget that court is the true parent of children. Okay? All okay. ಬೇಡ ಈಗ ಬೇಡ. ಇಲ್ಲಿಂದ ಬಿಗಿನ್ ಆಗ್ಲಿ. ಒಂದೇ ಸರಿಗೆ ಅಷ್ಟು ಲಾಂಗ್ ಜಂಪ್ ಎಲ್ಲ ಮಾಡಬಾರ್ದು. ಸ್ವಲ್ಪ ಇರಿ. Let us see how it develops. Okay? All. We have spoken to him. He's a gentleman of first order. She is a gentle lady of first order. Somehow, some small screen is developed in between. Screens come and go. They should come and go. They are smoke screens, not concrete screens. ಏನೋ ಟೈಮ್ ಬರ್ಬೇಕಲ್ಲ ಜೊತೆಗೆ ಇರ್ಲಿಕ್ಕೆ ಅಲ್ವಾ? ರಾಮ ಸೀತಾನೇ ಬೇರೆ ಬೇರೆ ಇದ್ರು, ಗೊತ್ತಾ? ಹೌದಾ? ಮೂಲ ರಾಮಾಯಣದಲ್ಲಿ ಇರೋದನ್ನ ಹೇಳ್ತಾ ಇದ್ದೇನೆ ನಾನು. ಹಿಂಗಾಗತ್ತದು, ಅಷ್ಟಲ್ಲೇ ಕಳ್ಸಬಾರ್ದು. ಬಿಡಿ, ಹಿಂದಿಂದ ಎತ್ಬಿಡಿ. ಹೊಸ ಹೆಜ್ಜೆಗಳನ್ನ ಹಾಕ್ತಾ ಇದ್ದೇವೆ. ಬಿಡಿ, ಹಿಂದಿಂದ ಕಾಯಕ್ ಮಟ್ರೆ ಹಿಂದಿನ ತೆಗಿಬೇಡಿ. ಹಿಂದಿನ ಬಿಡಿ. ಗತಶೋಕಂ ನ ಕುರ್ವಿತ ಅಂತ ಹೇಳ್ತಾನೆ ಸುಭಾಷಿತದಲ್ಲಿ. ಹಿಂದಾದಂಥವನು ಬಿಟ್ಟು ಹಾಕಪ್ಪ ನೀನು, ಮತ್ತವನ್ನೆಲ್ಲ ಎತ್ತಬೇಡ ನೀನು ಅಂತ ಹೇಳ್ತಾನೆ ಋಷಿ. ಇರಿ, ಈಗ ಸ್ಟಾರ್ಟ್ ಮಾಡಿ. ಏನೋ ಒಳ್ಳೇದಾಗತ್ತೆ. ನಾವು ಹಂಗೆ ಹೇಳಿವಿ ಅಂದ್ರೆ ಒಳ್ಳೇದಾಗ ಕೇಳಿರ್ತೇವಪ್ಪ. ಆಯ್ತು. ಯಾವತ್ ಕರ್ತೀರಿ? 25th ಇಟ್ಕೊಳ್ಳೋಣ. ಅವ್ರಿ ನಿಮ್ಗೆ ಯಾವಾಗ ಬೇಕೋ ಮಗುನ್ ಕರ್ಕೊಂಡು ಹೋಗ್ರಿ, ಕಳಿಸ್ರಿ ಮೇಡಮ್. ಓಕೆ, ಆಲ್ ರೈಟ್. ಬಟ್ ಮನೆಗೆ ಹೋಗಿ ಗೌರವಯುತವಾಗಿ ತೊಗೊಂಡು ಆ ರೀತಿ ಎಲ್ಲೋ ಹಂಗೆ ಏನೋ ಕದ್ಕೊಂಡು ಹೋದಂಗೆ ಹೋಗೋದಲ್ಲ. ಯು ಆರ್ ಫಾದರ್, ಯು ಹ್ಯಾವ್ ಎವ್ರಿ ರೈಟ್. ಶಿ ಈಸ್ ಅಂಡರ್ ಎ ಡ್ಯೂಟಿ ಟು ಟ್ರೀಟ್ ಯು ವೆಲ್ ವೆನ್ ಯು ವಿಸಿಟ್ ದಟ್ ಹೌಸ್. ಗೋ ದೇರ್. ಇಫ್ ದೇರ್ ಈಸ್ ಸಮಥಿಂಗ್, ಇನ್ಫಾರ್ಮ್ ಅಸ್.
ಆಲ್ ದಿ ಬೆಸ್ಟ್. 25th, I need not keep the child present because. ಬೇಕಿಲ್ಲ, ಅವ್ರ ಇಬ್ಬರಿಗೂ ಬೇಕಾದ್ರೆ ಕರ್ಕೊಂಬರ್ಲಿ. ಬಟ್ Exam- ಚೈಲ್ಡ್ ಮೇ ಕಮ್ ಆನ್ ಇಟ್ಸ್ ಓನ್ ಬಿಕಾಸ್ ಇಟ್ ವಾಂಟ್ಸ್ ಚಾಕ್ಲೇಟ್ಸ್. Please, ಯಾಕಂದ್ರೆ ಎಕ್ಸಾಮ್ಸ್ ಏನೋ ಇದಾವ. ವೆರಿ ವೆಲ್, ನಾಟ್ ನೆಸೆಸರಿ. ನೋಡ್ತಾರೆ. ಓಕೆ, ಯಾವ ಆರ್ಡರ್ ಬೇಕಿಲ್ಲ ಈ ಹಂತದಲ್ಲಿ. ಪುಟ್ ಎನ್ ಎಕ್ಸ್ಪೆರಿಮೆಂಟ್. Please. ಹಾ. 19